ವಿರಾಮದ ನಂತರ ಲಕ್ಷ್ಮೀ ಕಟಾಕ್ಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವ್ರತಾಚರಣೆ ಯಾವ ರೀತಿಯಾಗಿ ಮಾಡಬೇಕು, ಸಾಮಾನ್ಯವಾಗಿ ಎಲ್ಲರೂ ಎಲ್ಲಿ ಎಳುತ್ತಾರೆ, ಅಲಂಕಾರ ಮಾಡೋ ವಿಚಾರವಾಗಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ರು. ಇನ್ನಷ್ಟು ಗುರುಜಿಯಿಂದ ತಿಳ್ಕೊಳ್ಳೋಣ ಬನ್ನಿ. ಗುರುಜಿ, ಇನ್ನೊಂದು ಆತ ಹೇಳ್ತಾ ಇದ್ರಿ ಒಡವೆಗಳನ್ನು ದೇವರಿಗೆ ಎಲ್ಲ ಹಾಕೋದ್ರ ಬಗ್ಗೆ, ಜೊತೆಗೆ ಕೆಲವರು ಚೌಲಿ ಅಂತ ಮಾಡೋದು, ಕೈಯಿಂದ ಹಣ ಸುರಿತಿರೋ ಥರ ಮಾಡಿ ಮುಂದೆ ತಟ್ಟೆಲೆಲ್ಲ ಹಣ ಇಟ್ಟು ಅಲಂಕಾರ ಅಂದರೆ ಬಹಳ ಅಲಂಕಾರ ಮಾಡ್ತಾರೆ. ಅದು ಎಷ್ಟರ ಮಟ್ಟಿಗೆ ಸಮಂಜಸ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಸಾಧಾರಣವಾಗಿ ಎಲ್ಲ ವೀಕ್ಷಕರಿಗೇನು ಅಂದರೆ, ನೀವು ಅಮ್ಮನವರಿಗೆ ಚೌಲಿ ಹಾಕಿ ಭಾಳ ಸಂತೋಷ, ಒಡವೆಗಳು ಹಾಕಿ ಜಡೆ ಕುಚ್ಚು ಎಲ್ಲ ಇಡಿ, ಅಲ್ಲೊಂದು ವಿಶೇಷವಾಗಿರ್ತಕ್ಕ ಚಂದ್ರಬಟ್ಟು ಎಲ್ಲ ಇಡ್ತಕ್ಕಂಥ ಅಲಂಕಾರ ಮಾಡಿ. ಆದರೆ ಡೂಪ್ಲಿಕೇಟ್ ಅಲಂಕಾರ ಅನ್ನೋ ರೀತಿ ನಿಜವಾದ ಸೀರೆ ಉಡಿಸ್ಬೇಕು. ಈ ಕೆಳಗೆ ಏನು ಮಾಡಿದೆ, ಕೆಲವ್ರದೆಲ್ಲ ಪ್ಲಾಸ್ಟಿಕ್ ಸೀರೆಗಳು ಬಂದ್ಬಿಡುತ್ತೆ, ಅದನ್ನೇನೋ ಒಂದು ಗಂಟು ಹಾಕಿ ಕಟ್ಬಿಡೋದು. ದೇವಸ್ಥಾನದಲ್ಲೂ ಕೂಡ ಎಷ್ಟು ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ ಕೆಲವರು ಅರ್ಚಕರು ಅಂದರೆ, ಮೊದಲು 9 ಗಜ ಸೀರೆನ ಪುಟ್ಟದಾಗ ಎಷ್ಟು ಚಿಕ್ಕ ವಿಗ್ರಹ ಇರಲಿ ಚೆನ್ನಾಗಿ ಕಟ್ಟೋರು. ಈಗ ಏನು ಮಾಡಿದೆ, ಲಂಗ ಥರ ಅವ್ನು ರೆಡಿಮೇಡ್ ಮಾಡಿರ್ತಾನೆ, ಹಿಂಗೆ ಎತ್ತು ಕಟ್ಬಿಡೋದು, ಮೇಲೊಂದು ಸೆರಗೆತ್ತು ಹಾಕ್ಬಿಡೋದು, ಮುಗೀತು ನಾನು ಸೀರೆ ಕಟ್ಟಾಗೋಯ್ತು ಅಂತ. ಹೀಗೆಲ್ಲ ಮಾಡಿಸ್ಬಾರ್ದು. ದೇವರಿಗೆ ಸೀರೆಯನ್ನು, ರೌಕೆಯನ್ನು ಯಾಕೆ ಹಾಕ್ತಾರೆ ಅಂದರೆ, ಅಮ್ಮನವರಿಗೆ ಸುಚಿರ್ಭೂತವಾಗಿರ್ತಕ್ಕಂಥ ಅವಕಾಶವನ್ನು ಮಾಡ್ಕೋಬೇಕು. ಆಗ ನೀವು ಸೀರೆ ಉಡಿಸಿದಾಗ ಪೂರ್ಣವಾಗಿರತಕ್ಕಂಥ ಸೀರೆನೇ ಉಡಿಸ್ಬೇಕೆ ಹೊರತು ಯಾವ ಕಾಲಕ್ಕಾಗಲ್ಲ. ಕೆಲವರು ಏನು ಮಾಡ್ತಾರೆ, ಸೀರೆ ನಿಲ್ಲಲ್ಲ, ಸರಿ ಒಂದು ಕೆಲಸ ಮಾಡಿ, ಆ ಕಲಶನ ಏನು ಮಾಡೋದು, ಬಿಂದಿಗೆ ಇಡ್ತಾರೆ. ಬಿಂದಿಗೆ ಮೇಲೆ ಇನ್ನೊಂದು ಕಲಶವನ್ನು ಮೇಲಿಟ್ಟು, ಅದಕ್ಕಿಂತ ತಂಬಿಗೆ ಅಂತ ಮೇಲಿಟ್ಟುಬಿಟ್ಟು, ಮೇಲೆ ದೊಡ್ಡದಾಗಿದ್ದರೆ ಸೀರೆ ನೆರಿಗೆಲ್ಲ ಇಲ್ಲಿ ಕೆಳಗೆ ಬಂದ್ಬಿಡುತ್ತೆ, ಅದ್ರ ಮೇಲೆ ಮಾಡ್ಕೊಳ್ಳೋದು. ಯಾವುದೇ ಮಾಡಿ ಮೂತಕದೆಲೆ ಮೇಲೆ ಭತ್ತನ ಹಾಕಿ ಅದರ ಮೇಲೆ ಇಡಬೇಕೆ ಹೊರತು ಯಾವ ಕಾಲಕ್ಕೂ ಅಲ್ಲ. ಒಡವೆಗಳ ಅಲಂಕಾರ ಎಲ್ಲ ಮಾಡ್ಕೊಳ್ಳಿ. ಆರ್ಟಿಫಿಷಿಯಲ್ ದೇವಸ್ಥಾನಕ್ಕೆ ದೇವರುಗಳಿಗೆ ಹಾಕಬಾರ್ದು. ನೀವು ವರಮಹಾಲಕ್ಷ್ಮಿ ಪೂಜೆ ಮಾಡೋದೇನಕ್ಕೆ ಅಂದರೆ ನಿಷ್ಠೆ. ಅವಳು ಏನು ಹೇಳ್ತಾಳೆ, ನೀನು ಎಷ್ಟು ಶ್ರದ್ಧಾಂ ವಿದ್ಯಾಂ ಅಂದರೆ ಎಷ್ಟು ಶ್ರದ್ಧೆ ಕೊಟ್ಟು ಪೂಜೆ ಮಾಡ್ತೀಯೋ ಅಷ್ಟು ಚೆನ್ನಾಗಿ ಒಲಿತಾಳೆ. ನೀವೇನು ಮಾಡ್ತೀರಾ, ಅಯ್ಯೋ ಸುಮ್ಮನೆ ಮಾಡಿಬಿಡೋಣ ಅಂತ. ಇತ್ತೀಚೆಗೆ ಏನಾಗಿದೆ, ಭಾಳಷ್ಟು ಜನಕ್ಕೆ ಅರ್ಚಕರುಗಳು ಸಿಗಲ್ಲ. ಆಯಿತು, ಓಂ ಮಹಾಲಕ್ಷ್ಮೀ ವಿದ್ಮಹೇ ಲಕ್ಷ್ಮೀ ಚ ಪೂಜಿಮಃ, ಆಯಿತು ಟೈಮ್ ಆಯಿತು ಹೊರಡೋಣ ಅಂದ್ಬಿಟ್ಟು ಇವ್ರ ಮನೆ ಆಯಿತು ಸಂಭಾವನೆ ನೆಕ್ಸ್ಟ್ ಮನೆಗೆ ಹೊರಟರು. ಹೀಗೆ 5 ಮನೆ 6 ಮನೆ ಮಾಡ್ತಕ್ಕಂಥ ಅರ್ಚಕರು ಭಾಳಷ್ಟು ಜನ ಇವತ್ತು ಫಾಸ್ಟ್ ಫುಡ್ ಇದ್ದ ಹಾಗೆ ಮೋಟ್ರ್ ಬೇಕಲ್ಲ ಹೊರಟ ನೆಕ್ಸ್ಟ್ ಇನ್ನೊಂದು ಮನೆಗೆ ಹೋದ. ಅಂಥ ಅರ್ಚಕರನ್ನು ಕರೀಲೇಬೇಡಿ. ಈಗಲೇ ಹೇಳಿದ್ದೀನಿ, ಏನಾದರೂ ಪೂಜೆ ಪುನಸ್ಕಾರ ಮಾಡಿ ಹಾಕಿದರೆ ನೆಮ್ಮದಿಯಿಂದ ಪೂಜೆ ಮಾಡಿಸ್ಕೊಳ್ಳೋದು. ನಿಮಗೆ ಗೊತ್ತಿಲ್ವಾ, ದೊಡ್ಡವ್ರನ್ನ ಯಾರನ್ನೋ ಕರೆದುಬಿಟ್ಟು ಹೆಂಗಸರೇ ಸ್ವತಃ ಹೇಳಿಕೊಟ್ರು ವ್ರತಕಲ್ಪಮಾಲನ ಲಕ್ಷ್ಮೀ ಕಟಾಕ್ಷವನ್ನು ಓದ್ತಕ್ಕಂಥ ಅವಕಾಶವನ್ನು ಮುಟ್ಟು ನೀವು ಶ್ರದ್ಧೆಯಾಗಿ ಪೂಜೆಯನ್ನು ಮಾಡಿ. ಏನೂ ಗೊತ್ತಿಲ್ವಾ, 108 ಹೂವು ಇಟ್ಕೊಂಡು ಶ್ರದ್ಧೆಯಾಗಿ ಆ 108 ಅಷ್ಟೋತ್ತರವನ್ನು ಹೇಳ್ಕೊಂಡು ಮಹಾಲಕ್ಷ್ಮಿಗೆ ಮಾಡಿ. ಅವಳೇನು ಹೇಳ್ತಾಳೆ, ಯದ್ಭಾವಂ ತದ್ಭವತಿ. ನಿಮ್ಮ ಭಾವನೆ ಇಂಪಾರ್ಟೆಂಟು. ಆಮೇಲೆ ಇನ್ನೊಂದು, ಯಾವತ್ತೂ ದೇವರ ಹತ್ರ ಕೂತ್ಕೊಂಡು ಪೂಜೆ ಮಾಡಿಕೊಂಡು ಕೇಳ್ಕೋಬೇಕಾದ್ರೆ ಸಂಕಲ್ಪ ಭಾಳ ಮುಖ್ಯ. ಅಮ್ಮ ಮಹಾಲಕ್ಷ್ಮಿ, ನನಗೆ ಧನಪ್ರಾಪ್ತಿ ಕೊಡಬೇಕು ಅಂತ ನಿನಗೆ ಗೊತ್ತು, ಆದರೆ ಕಷ್ಟ ಕೊಟ್ಟಿರತಕ್ಕಂಥ ನಿನ್ನೆಲ್ಲ ಸೌಜನ್ಯತೆ ಪರಿಪೂರ್ಣವಾಗಿ ಈಗ ನನಗೆ ರಕ್ಷಣೆ ಕೊಡು. ಆ ರಕ್ಷಾಪೂರ್ವಕವಾಗಿ ಈ ಸಲ ಆದರೂ ಒಲಿದು ನನ್ನ ಮನೆ ಕುಟುಂಬನ ರಕ್ಷಣೆ ಮಾಡು. ಯಾವ ಕಾಲಕ್ಕೂ ದರಿದ್ರ ಬರದೇ ಇದ್ದಂಗೆ ನನಗೆ ಸಂಪೂರ್ಣವಾಗಿ ರಕ್ಷಣೆ ಕೊಟ್ಟು ಕಾಪಾಡಿ ನಿನ್ನ ಕಟಾಕ್ಷವನ್ನು ಕೊಡು ಅಂತ ಕೇಳ್ಕೋಬೇಕು. ಅಷ್ಟನ್ನು ಸಂಕಲ್ಪ ಚೆನ್ನಾಗಿ ಮಾಡ್ಕೊಳ್ಳಿ. ಮಗಳಿಗೆ ಮದುವೆ ಆಗಬೇಕಾ, ಮಗನಿಗೆ ಮದುವೆ ಆಗ್ಬೇಕಾದ್ರೆ ಕೇಳ್ಕೊಳ್ಳಿ. ಒಡವೆಗಳನ್ನು ಐಶ್ವರ್ಯಗಳನ್ನು ಕೇಳ್ಕೊಳ್ಳೋದಲ್ಲ, ಆರೋಗ್ಯ ಸಮೇತ ಐಶ್ವರ್ಯ ಅಭಿವೃದ್ಧಿರ್ಥಂ. ಆರೋಗ್ಯನೇ ಇಂಪಾರ್ಟೆಂಟು. ಕುಂಕುಮಾರ್ಚನೆ ಬಹಳ ಮುಖ್ಯ. ಲಕ್ಷ್ಮಿ ಕುಂಕುಮಾರ್ಚನೆ ಮಾಡೋಕ್ಕೆ ಜ್ಞಾಪಕ ಇಟ್ಕೊಳ್ಳಿ. ಕೊನೆ ಬೆರಳು ಚಂದ್ರ, ಈ ತೋರು ಬೆರಳಂತ ಉಂಗುರ ಇರತಕ್ಕಂಥ ಬೆರಳನ್ನ ಯಾವತ್ತು ಸೂರ್ಯನ ಅನುಗ್ರಹ, ಅದಕ್ಕೋಸ್ಕರ ಆರೋಗ್ಯ. ಅದಾದಮೇಲೆ ಮಧ್ಯ ಬೆರಳು ಶನಿ, ತೋರು ಬೆರಳು ಇರತಕ್ಕಂಥದ್ದು ಅವಕಾಶಕ್ಕೂ ಗುರು, ಇದು ಶುಕ್ರ. ಹೀಗೆ ಆಧಾರಪೂರ್ವಕವಾಗಿ ಜಿಂಕೆ ಅಂದರೆ ಚಂಚಲ. ಜಿಂಕೆ ಎಷ್ಟಿರುತ್ತೆ, ನಮ್ಮ ಮನಸ್ಸು ಹಾಗೆ ತುದುಕ್ತಾ ಇರುತ್ತೆ. ಅದನ್ನು ಚಂಚಲೆಯಾಗಿರ್ತಕ್ಕಂಥ ಮನಸ್ಸನ್ನು ಚಂದ್ರ ಹತೋಟಿಯಲ್ಲಿ ಇಟ್ಕೊಂಡು ಅಲ್ಲೇ ಕೂತ್ಕೊಂಡು ಪೂಜೆ ಮಾಡೋಕ್ಕೆ, ಗ್ಯಾಸ್ ಹರಿಸಿದ್ನ, ನಮ್ಮ ಯಜಮಾನ್ರೆಲ್ಲ ಹೋಗಿದ್ದಾರೆ, ತಿಂಡಿ ರೆಡಿನಾ, ಹಸುವಾಗ್ತಿದೆ, ಹೀಗೆಲ್ಲ ಯೋಚನೆ ಮಾಡಿ ಪೂಜೆ ಮಾಡೋದಲ್ಲ, ನಿಶ್ಚಿಂತೆಯನ್ನು ಮಾಡೋದು. ಅದಕ್ಕೇನು ಹೇಳ್ತಾರೆ, ಹೆಂಗಸರು ಉಪವಾಸ ಇದ್ದು ಪೂಜೆ ಮಾಡಬಾರ್ದು. ಯಾವತ್ತು ಮಹಾಲಕ್ಷ್ಮಿಗೆ ಹಾಲು ಹಣ್ಣಾದರೂ ಸ್ವೀಕರಿಸಿ ಪೂಜೆ ಮಾಡೋದು. ಈ ಕಾಲದಂತೂ ಶುಗರ್ ಬಿ ಪಿ ನಿಂಗೆ ಗೊತ್ತೇ ಇದೆಯಲ್ಲಮ್ಮ, ಭಾಳಷ್ಟು ಜನ ಶುಗರು ಬಿ ಪಿ ಅಂದ್ಕೊಂಡಿದ್ದಾರೆ. ಶುಗರ್ ಬಿ ಪಿ ಏನಾಗಿದೆ, ಡಾಕ್ಟ್ರಸ್ಸು ಹಾಗೆ ಪೆದ್ದುಗಳು ನಮ್ಮಷ್ಟು ಭಾಳಷ್ಟು ಜನ ದಡ್ ಶಿಖಾಮಣಿಗಳು ಚೆನ್ನಾಗಿ ಉಪಯೋಗಿಸ್ಕೊತಾರೆ. ಏನು ಗೊತ್ತಾ, 300 ಶುಗರ್ ಇದ್ರೂ ಬದುಕ್ಬೋದು ಮನುಷ್ಯ, ಸಾಯಲ್ಲ. ಇವ್ರು 150ಕ್ಕೆ ಅಂದರೆ ಮಾತ್ರೆ ಖಾಲಿ ಆಗಬೇಕಲ್ಲ, ಅದಕ್ಕೆ 150 ಶುಗರ್ ಬಂದ್ಬಿಡ್ತಪ್ಪ ನಿಂಗೆ ಬ್ಲಡ್ಡಲ್ಲಿ. ಸುಳ್ಳು ಕತೆ ಹೇಳಿ ನಾಟಕ ಮಾಡಿದ್ದಾರೆ. ಆಯುರ್ವೇದ ಪದಾರ್ಥಗಳು ಕೆಲವೆಲ್ಲ ಇನ್ನೊಂದು ದಿವಸ ಮಾಡ್ತೀನಿ ಸುವರ್ಣ ಮುಖಾಂತರವಾಗಿ ಒಂದು ಕಾರ್ಯಕ್ರಮ, ಆವಾಗ ನಿಮ್ಗೆ ಹೇಳ್ಕೊಡ್ತೀನಿ ಶುಗರ್ ಬರೆದಿದ್ದಕ್ಕೆ ಏನು ಮಾಡಬೇಕು. ಹಾಗೆ ಊಟ ಮಾಡಬೇಕಾದ್ರೆ ದಯವಿಟ್ಟು ಯಾವತ್ತು ತಿಳ್ಕೊಳ್ಳಿ, ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ ಒಂದು ಹಾಲು ಹಣ್ಣನ್ನು ನೈವೇದ್ಯ ಮಾಡಿ ಸ್ವೀಕರಿಸಿ, ಆಮೇಲೆ ಪೂಜೆ ಕೂತ್ಕೋಬೇಕು. ಏನಂದರೆ ಒಳಗಡೆ ಆತ್ಮ ಒಣಗಬಾರ್ದಂತೆ. ಅದು ಒಣಗ್ಕೊಂಡು ನೀನು ಯಾವುದೋ ಚಿಂತೆ ಮಾಡಿ ಪೂಜೆ ಮಾಡಿದ್ರೆ ಖಂಡಿತ ಲಕ್ಷ್ಮಿನೂಲೆಲ್ಲ ಯಾವ ಕಾಲಕ್ಕೂ ಶ್ರೀಮನ್ನಾರಾಯಣ ಬರಲ್ಲ. ಒಂದು. ಎರಡನೇದು, ಲಕ್ಷ್ಮೀನ ಪೂಜೆ ಮಾಡಬೇಕಾದ್ರೆ ನಾರಾಯಣ ಸ್ಮರಣೆ ಅವಶ್ಯವಾಗಿ ಮಾಡಬೇಕು. ಲಕ್ಷ್ಮಿ ಗಂಡನ ಪೂಜೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರೆ ಅವಳಿಗೆ ಇಷ್ಟ, ಗಂಡನಿಗೆ ಲಕ್ಷ್ಮೀ ಪೂಜೆ ಮಾಡ್ತಿದ್ರೆ ಅವನಿಗೆ ಇಷ್ಟ. ಹಾಗೆ ಲಕ್ಷ್ಮೀನಾರಾಯಣ ಸಮೇತವಾಗಿ ಆ ಲಕ್ಷ್ಮಿನ ವರಮಹಾಲಕ್ಷ್ಮಿ ಅಮ್ಮ
ಶ್ರೀಮನ್ನಾರಾಯಣ ವಕ್ಷಸ್ಥಳದಲ್ಲಿ ಹೇಗೆ ಕೂತಿದೆಯಾ, ನನ್ನ ಮನೆಗೆ ದರಗಿಳಿದು ಬಾ. ಇವತ್ತು ಭೂಮಿಯಲ್ಲಿ ಮಂಡಲಪೂರ್ವಕವಾಗಿ ನಾನು ಪೂಜೆ ಮಾಡ್ತಾ ಇದ್ದೀನಿ. ಸಂಪೂರ್ಣವಾಗಿರ್ತಕ್ಕಂಥ ಆ ಪೌರ್ಣಮಿ ಚಂದ್ರನು ಹೇಗೆ ಹೊಳಿತಾನೋ ನೀನು ನನ್ನ ಮನೆಯಲ್ಲಿ ಸಂಪೂರ್ಣವಾಗಿ ಬರೋಕೆ. ಅದಕ್ಕೆ ಅದರಿಗೆ ಸಂಪೂರ್ಣ ವರಮಹಾಲಕ್ಷ್ಮಿ ಅಂತ ಕರೀತಾರೆ. ಎಲ್ಲರೂ ಏನು ಮಾಡ್ತಾರೆ, ವರಮಹಾಲಕ್ಷ್ಮಿ ವ್ರತ ಅವಳು ಸಂಪೂರ್ಣ ವರಮಹಾಲಕ್ಷ್ಮಿ. ಅದಕ್ಕೆ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನ ಅಂತ ಆ ಕಾಲದಲ್ಲಿ ವ್ಯಾಸರಾಯರು ಸ್ವತಃ ಶಂಕರಾಚಾರ್ಯರು ವೇಳೆದೆಲ್ಲ ಬರೆದಿರ್ತಕ್ಕಂಥ ಲಕ್ಷ್ಮಿ, ಜಗತ್ತಿನ ಕೊನೆ ಮಹಾಲಕ್ಷ್ಮಿ ದೇವಾಲಯ ಎಲ್ಲಿ ನಿರ್ಮಾಣ ಮಾಡೋದಂದರೆ ಬ್ರಹ್ಮಾಂಡಗುರುಗಳೊಬ್ಬರೇ ಮಾಡೋದು, ಇದು ಶತಸಿದ್ಧ. ಆದರೆ ಈ ಸಂಸ್ಥಾನ ಮುಖಾಂತರ ನಿಮಗೆಲ್ಲ ಏನು ಅಂದರೆ ಹೀಗೆ ಮಾಡಬೇಕು, ಇದು ಕ್ರಮ. ವಿಗ್ರಹ ಇದ್ದರೆ ವಿಗ್ರಹ ಇಟ್ಕೊಳ್ಳಿ, ಪುಟ್ಟದಾಗಿರ್ತಕ್ಕಂಥದ್ದು. ಗಣಪತಿ ಅಂತೂ ಇಡಲೇಬೇಕು. ಕೆಲವ್ರ ಮನೆಯಲ್ಲಿ ಬೆಳ್ಳಿ ಗಣಪತಿ ಇದ್ದರೆ, ಪಂಚಲೋಹದ ಗಣಪತಿ ಇದ್ದರೆ ಇಟ್ಕೊಂಡ್ರೂ ಸಹ ಜ್ಞಾಪಕ ಇಟ್ಕೊಳ್ಳಿ, ಗೋಮಯ ಅಂದರೆ ಸೆಗಣಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ದೂರ್ವವನ್ನು ಇಟ್ಟು ವೀಳ್ಯದ ಮೇಲೆ ಗಣಪತಿನ ಇಟ್ಕೊಂಡು ಪೂಜೆ ಮಾಡಬೇಕು. ಲಕ್ಷ್ಮಿಯಲ್ಲಿ ಉಳಿತಾಳೆ. ಲಕ್ಷ್ಮಿಗೆ ಏನೇನು ಇಷ್ಟ ಅಲ್ಲಿ ನೀವು ಪನ್ನೀರನ್ನು ಇಟ್ಕೊಳ್ಳೇಬೇಕು. ಒಳ್ಳೆ ಫಸ್ಟ್ ಕ್ಲಾಸ್ ಪನ್ನೀರ್ ಸಿಗುತ್ತೆ. ಕೆಲವರು ಕಾಸ್ಟ್ಲಿ ಅಂತಾರೆ, ಬೇಡ, ಕೇಸರಿನ ಜೊತೆಗೆ ಇಟ್ಕೊಳ್ಳಿ. ಫಸ್ಟ್ ಕ್ಲಾಸ್ ಹಾಲು, ಲಕ್ಷ್ಮೀ ಕ್ಷೀರ ಸಮುದ್ರ ರಾಜತನಯಾಮ್ ಅಂದರೆ ಹಾಲು. ಆ ಹಾಲನ್ನ ಜ್ಞಾಪಕ ಇಟ್ಕೊಳ್ಳಿ, ಹಸುವಿನ ಹಾಲು. ಎಲ್ಲರೂ ಪಾಪ ಏನು ಮಾಡ್ತೀರಾ, ಅಯ್ಯೋ ಗೌರ್ಮೆಂಟ್ ಕೊಡತ್ತೆ, ಒಳ್ಳೆ ಯಾವುದೋ ಬ್ರ್ಯಾಂಡಿನ ಹಾಲು ತಂದುಬಿಟ್ಟು ಇಟ್ಕೊಂಡ್ಬಿಡ್ತೀರ. ಹಸುವಿನ ಹಾಲು ಅಂದರೆ ಯಾವ ಥರ ಅಂದರೆ ಅಟ್ಲೀಸ್ಟ್ 1 ಲೋಟ ಸಿಗಲಿ. ಕಪ್ಪು ಹಸು, ಕೆಂಪು ಹಸು, ಈ ಹಸುವಿನ ಹಾಲೇ ತೊಗೋಬೇಕು. ಕಪ್ಪು ಹಸು, ಕೆಂಪು ಹಸು ಹಾಲು. ಆಮೇಲೆ ಲಕ್ಷ್ಮಿ ಮೇಲೆ ಮಾತ್ರ ಕಪ್ಪು ಬಟ್ಟೆಗಳನ್ನು ಹಾಕಬೇಡಿ. ಟೇಬಲ್ ಮೇಲೆ ಹಾಕ್ತೀರಾ, ಟೀಪಾಯ್ ಮೇಲೆ ದೇವ್ರನ್ನ ಇಡ್ತೀರಾ. ಎಷ್ಟು ಬುದ್ಧಿ ಇಲ್ದಿದ್ದವರು ಅಂದರೆ ಆ ಟೀಪಾಯ್ ಮೇಲೆ ಫಸ್ಟ್ ಕ್ಲಾಸಾಗಿ ಚಿಕನ್ 65 ನಾನ್ ವೆಜ್ ತಿಂದಿರ್ತೀರ. ಅದೇ ಟೇಬಲ್ ಒರೆಸು ದೇವ್ರನ್ನಿಡು. ನೀವು ಇಡೋದಕ್ಕಾಗದೇ ಕೆಳಗೊಂದು ಮನೆ ಹಾಕಿಡಿ. ಯಾವ ಕಾಲಕ್ಕೂ ತಿಂದ ಎಂಜಲ್ ಮೇಲೆ ದೇವರ ಲಕ್ಷ್ಮಿನಿಟ್ಟರೆ ಖಂಡಿತ ಅವಳು ನಿಮ್ಮನೆ ಬಾಗಿಲು ಒಳಗೆ ಕೂಡ ಸುಳಿಯಲ್ಲ. ಹುಷಾರು ಹೇಳಿದ್ದೀನಿ, ಇದು ಜಾಗ್ರತೆ ಅಲ್ಲ, ಎಚ್ಚರಿಕೆ. ಅಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇನ್ನೊಂದು ವಿರಾಮ ತೊಗೊಂಡು ಮತ್ತಷ್ಟು ಮಾತಾಡೋಣ. ಸರಿ ಗುರುಜಿ, ಇನ್ನಷ್ಟು ಇದ್ರ ಬಗ್ಗೆ ನಿಮ್ಮಿಂದ ತಿಳ್ಕೊಳ್ತೀವಿ. ಆದರೆ ಅದಕ್ಕೂ ಮುಂಚೆ ಈಗ ಒಂದು ಬ್ರೇಕ್.